टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸೊ ಬಂಧನ ಭೀತಿ ಹೈಕೋರ್ಟ್ ಮೊರೆ ಹೋದಂತ ಕೆಎಸ್ಸಿಎ ಹೈಕೋರ್ಟ್ಗೆ ಕೆಎಸ್ಸಿಎ ಪದಾಧಿಕಾರಿಗಳಿಂದ ರಿಟ್ ಅಧ್ಯಕ್ಷ ರಘುರಾಮ್ ಭಟ್ ಕಾರ್ಯದರ್ಶಿ ಎ ಶಂಕರ್ ಖಜಾಂಚಿ ಇಎಸ್ ಜಯರಾಮ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಎಫ್ಐಆರ್ ಅನ್ನ ರದ್ದುಗೊಳಿಸಬೇಕು ಅಂತ ಕೆಎಸ್ಸಿಎ ಪದಾಧಿಕಾರಿಗಳ ಮನವಿ. ತುರ್ತು ವಿಚಾರಣೆಗೆ ಕೆಎಸ್ಸಿಎ ವಕೀಲರಿಂದ ಮನವಿ. ಇಂದು ಮಧ್ಯಾಹ್ನ 2:30ಕ್ಕೆ ಕೆಎಸ್ಸಿಎ ಅರ್ಜಿ ವಿಚಾರಣೆ ನಡೆಯುತ್ತೆ. ಎಫ್ಐಆರ್ ಅನ್ನ ರದ್ದುಗೊಳಿಸಬೇಕು ಅಂತ ಈಗ ಕೆಎಸ್ಸಿಎ ಅರ್ಜಿಯನ್ನು ಸಲ್ಲಿಸಿರೋದು. ಮಧ್ಯಾಹ್ನ 2:30ಕ್ಕೆ ಇದರ ಬಗ್ಗೆ ವಿಚಾರಣೆ ನಡೆಯುತ್ತೆ. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಮೇಶ್, ಇದೀಗ ಎಫ್ಐಆರ್ ಅನ್ನ ರದ್ದುಗೊಳಿಸಬೇಕು ಅಂತ ಏನು ಅರ್ಜಿಯನ್ನು ಸಲ್ಲಿಸಿರೋದು, ಸೊ ಇದು ಯಾವ ರೀತಿಯಾಗಿ ಕೋರ್ಟ್ ಇದನ್ನು ಪರಿಗಣಿಸುತ್ತೆ, ಜೊತೆಗೆ ವಿಚಾರಣೆಯಲ್ಲಿ ಏನು ನಿರೀಕ್ಷೆ ಮಾಡ್ಬೋದು? ಅವಿನಾಶ್, ಇವತ್ತು ತುರ್ತು ವಿಚಾರಣೆ ಮಾಡಬೇಕು ಅಂತ ಹೇಳಿ ಈ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಸಹಜವಾಗಿಯೇ ಎಲ್ರಿಗೂ ಕೂಡ ಬಂಧನದ ಭೀತಿ ಇದೆ. ಕೆಎಸ್ಸಿಎ ಅಧ್ಯಕ್ಷ ಇರ್ಬೋದು, ಖಜಾಂಚಿ ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ಎಲ್ರಿಗೂ ಕೂಡ ಬಂಧನದ ಭೀತಿ ಇರೋದ್ರಿಂದ ಈಗ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿ ಈ ಕೇಸ್ ಎಫ್ಐಆರ್ ಏನಿದೆ ಎಫ್ಐಆರ್ ಅನ್ನ ರದ್ದುಪಡಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ. ಅವರ ವಾದ ಏನಂತಂದ್ರೆ, ಇಲ್ಲಿ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಅಂತ ಹೇಳಿ ಸರ್ಕಾರನೇ ಒಪ್ಕೊಂಡು ಅವರನ್ನ ಮೇಲೆ ಕ್ರಮ ಕೈಗೊಂಡಿದೆ, ಸಸ್ಪೆಂಡ್ ಮಾಡಿದೆ. ಆದ್ರೆ ಈ ಗೂಬೆ ಕೂರಿಸೋದಕ್ಕೋಸ್ಕರ ಈಗ ನಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗ್ತಿದೆ. ಅಂದ್ರೆ ಕೆಎಸ್ಸಿಎ ಅಧಿಕಾರಿಗಳನ್ನ ಬಂಧಿಸುವಂತ ಪ್ರಯತ್ನ ಆಗ್ತಾ ಇದೆ. ಮತ್ತೆ ಇದು ಎಫ್ಐಆರ್ ಮಾಡಿರೋದೇ ಕಾನೂನು ಬಾಹಿರ. ಮತ್ತೆ ಕಾನೂನು ಸುವ್ಯವಸ್ಥೆ ಹೊಣೆ ಸರ್ಕಾರದ್ದೇ ಹೊರತು, ಅಂದ್ರೆ ಪೊಲೀಸ್ ಹುದ್ದೆ ಹೊರತು ಏನು ಕೆಎಸ್ಸಿಎ ಅಧಿಕಾರಿಗಳಲ್ಲ. ಕೇವಲ ಕ್ರಿಕೆಟ್ ಅನ್ನ ಕಂಟ್ರೋಲ್ ಮಾಡ್ತೀವಿ ಹೊರತು ಆಡಿಯನ್ಸ್ ಅನ್ನಲ್ಲ ಅನ್ನುವಂತ ಒಂದು ಸಬ್ಮಿಷನ್ ಅನ್ನ ಕೋರ್ಟ್ ಮುಂದೆ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ಲಿ ಕೋರ್ಟ್ ಇದನ್ನ ಹೇಗೆ ಪರಿಗಣಿಸುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ನೋಡಿ, ಒಂದ್ ವೇಳೆ ಕೋರ್ಟ್ ಏನಾದ್ರು ಇಂಟ್ರೀಮ್ ಆರ್ಡರ್ ಕೊಟ್ರೆ, ಅವ್ರಿಗೆ ಏನಾದ್ರು ರಕ್ಷಣೆ ಕೊಟ್ರೆ ಆಗ ಅವ್ರು ಬಂಧನದ ಭೀತಿಯಿಂದ ಪಾರಾಗಬಹುದು. ಒಂದ್ ವೇಳೆ ಕೋರ್ಟ್ ಏನಾದ್ರು ರಕ್ಷಣೆ ಕೊಡದೆ ಹೋದ್ರೆ ಆಗ ಬಂಧನದ ಭೀತಿ ಹೆಚ್ಚಾಗುತ್ತೆ. ಹೀಗಾಗಿ ಇವತ್ತು ಮಧ್ಯಾಹ್ನದ ಅಂದ್ರೆ ತುರ್ತು ವಿಚಾರಣೆಗೆ ಮನವಿ ಮಾಡಿರೋದ್ರಿಂದ ಕೋರ್ಟ್ ಇವತ್ತು ಮಧ್ಯಾಹ್ನದ ನಂತರ ವಿಚಾರಣೆ ಕೈಗೆತ್ತಿಕೊಳ್ತೀವಿ, ಎಂಡ್ ಆಫ್ ದಿ ಲಿಸ್ಟ್ ಅಂತ ಹೇಳಿದ್ದಾರೆ. ಹೀಗಾಗಿ ಇವತ್ತು ಸಂಜೆ ಒಳಗೆ ಈ ಕೇಸ್ನ ವಿಚಾರಣೆ ನಡೀಬಹುದು. ಮತ್ತೆ ಕೋರ್ಟ್ ರಿಲೀಫ್ ಕೊಡುತ್ತಾ ಇಲ್ವಾ ಅನ್ನೋದು ಕೂಡ ಸಂಜೆ ಒಳಗೆ ಗೊತ್ತಾಗುತ್ತೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಮೇಶ್. ಸೊ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಕೆಎಸ್ಸಿಎ ತನ್ನ ಪಾತ್ರ ಏನಿದ್ರು ಕೂಡ ಕ್ರಿಕೆಟ್ ಟೂರ್ನಮೆಂಟ್ಗಳೇನು ನಡೆಯುತ್ತೆ ಅದನ್ನು ಕಂಟ್ರೋಲ್ ಮಾಡೋದು, ಜನರನ್ನ ಅಲ್ಲ ಅನ್ನೋದು ಅವರ ವಾದ.